ಕರಾವಳಿಯ ಒಂದು ಭಾಗವಾದಂತಹ ಹಬ್ಬ ಅಂದರೆ ಮಾರ್ನಮಿ. ಸೊ ದಸರಾ ಹಬ್ಬದ ಸಂದರ್ಭದಲ್ಲಿ ಇದನ್ನು ಮಾಡ್ತಾರೆ. ಸದ್ಯಕ್ಕೆ ಮಾರ್ನಮಿಗೆ ಬಣ್ಣ ಹಚ್ಚಿರುವಂಥದ್ದು ಋತ್ವಿಕ್ ಅವರು. ಸೊ ಅವರ ಬರ್ಡೇ ಇವತ್ತು. ಆ ಬರ್ಡೇ ಸಂದರ್ಭದಲ್ಲಿ ಸ್ಪೆಷಲ್ ಟೀಸರ್ ಕೂಡ ರಿಲೀಸ್ ಆಗ್ತಾ ಇದೆ. ಮೊದಲಿಗೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸೊ ಮಾರ್ನಮಿ ಅನ್ನೋ ಸಿನಿಮಾದ ಮೂಲಕ ಒಂದು ದೊಡ್ಡ ಕನಸಿಗೆ ಹೆಜ್ಜೆ ಇಡ್ತಾ ಇದ್ದೀರಾ, ಹೇಗೆ ಅನಿಸುತ್ತೆ ಅಂತ? ಇದು ತುಂಬ ವರ್ಷಗಳ ಕನಸಿದು. ಇದೇ ನನ್ನ ಫಸ್ಟ್ ಸಿನಿಮಾ ಅಲ್ಲ. ಒಂದಿಷ್ಟು ಸಿನಿಮಾಗಳು ಮಾಡಿ ಫ್ಲಾಪ್ ಆಗಿ ಪೆಟ್ಟು ತಿಂದು ಮತ್ತೆ ವಾಪಸ್ ಬರಲೇಬೇಕು ಅಂತ ಒಂದು ಅದ್ಭುತ ಟೀಮ್ ಕಟ್ಕೊಂಡು ತುಂಬ ಎಫರ್ಟ್ ಹಾಕಿ ಖುಷಿಯಾಗಿ ಮಾಡಿರುವಂಥ ಸಿನಿಮಾ. ಎಕ್ಸೈಟ್ಮೆಂಟ್ಗಿಂತ ತುಂಬ ಕಾನ್ಫಿಡೆಂಟ್ ಆಗಿದೆ ನಾನು ಈ ಸಲ. ಸೊ ಸ್ಮಾಲ್ ಸ್ಕ್ರೀನಲ್ಲಿ ನಿನಗಾಗಿ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ರಿ. ಸೊ ಇವಾಗ ಮಾರ್ನಮಿ ಮೂಲಕ ಮನೆ ಮನ ಜೊತೆಗೆ ಒಂದಿಷ್ಟು ಅಭಿಮಾನಿಗಳನ್ನು ನಿಮ್ಮತ್ತ ಸೆಳೆಯುವಂಥ ಪ್ರಯತ್ನ ನಡೀತಾ ಇದೆ ಅನಿಸುತ್ತೆ. ನಿಮ್ಮ ಮಾತು ಖಂಡಿತವಾಗ್ಲೂ ನಿಜ ಆಗುತ್ತೆ. ಸಿನಿಮಾ ರಿಲೀಸ್ ಆದಮೇಲೆ ನೀವು ಬಂದು ಈ ಮಾತನ್ನು ನಂಗೆ ಹೇಳಿದ್ದೆ, ಇದಾಗಿದೆ ಅಂತ ನೀವು ನಂಗೆ ಹೇಳ್ತೀರಾ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಓಕೆ. ಸೊ ಮಾರ್ನಮಿ, ಸೊ ಕರಾವಳಿ ಭಾಗದ ಒಂದು ಹಬ್ಬ, ಅದು ದಸರಾ ಟೈಮಲ್ಲಿ ಬರುವಂಥ ಒಂದು ಹಬ್ಬ. ಸೊ ಮಾರ್ನಮಿಯಲ್ಲಿ ನೀವು ಕಂಡುಕೊಂಡಂತಹ ಒಂದು ಸ್ಪೆಷಲ್ ಸಿಚುವೇಶನ್ ಆಗಿರ್ಬೋದು, ಯಾಕಂದರೆ ಆ ಹಬ್ಬವನ್ನು 7 ದಿವಸ ಮಾಡ್ತಾರೆ. ಸೊ ನಿಮಗೆ ಹೆಂಗೆ ಅನಿಸ್ತಾ ಫೀಲು? ಸೊ ನಾವಿಲ್ಲಿ ನಮ್ಮ ಸಿನಿಮಾದಲ್ಲಿ 3 ದಸರಾನ ರೀಕ್ರಿಯೇಟ್ ಮಾಡಿದ್ದೀವಿ. 80ಸ್ದು, 90ಸ್ದು, ಆಮೇಲೆ 2010 ಈ ಥರ 3 ಥರ ಕ್ರಿಯೇಟ್ ಮಾಡಿದ್ದೀವಿ. ಆ 3 ನೋಡಿದೆ. ಅದರೊಟ್ಟಿಗೆ ಮಂಗಳೂರು ಸ್ಪೆಷಲ್ ಅಂದರೆ ನಿಮಗೆ ಹುಲಿ ವೇಷ, ಅದನ್ನು ತುಂಬ ಹತ್ತಿರದಿಂದ ನೋಡಿದೆ. ನಾನು ಅದನ್ನು ವೇಷ ಹಾಕಿದೆ ಆ್ಯಂಡ್ ಅದರ ಎಕ್ಸ್ಪೀರಿಯನ್ಸ್ ಬೇರೆ ಲೆವೆಲ್ಗೆ ಅದು. ಅದನ್ನು ಶಬ್ದಗಳಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ರಿಹರ್ಸಲ್ ಮಾಡಿದಾಗಿರ್ಬೋದು, ನಾನು ಬಣ್ಣ ಹಾಕಿ ಅಲ್ಲಿ ಸೆಟ್ಟಿಗೆ ಹೋದಾಗಿರ್ಬೋದು, ಒಂದು ವೈಬ್ರೇಷನ್ ಸಿಗುತ್ತೆ ನಿಮಗೆ, ಅದೆಲ್ಲ ಅದ್ಭುತ ಅದು. ಸೊ ಹುಲಿವೇಷ ಅನ್ನುವಂಥದ್ದು ಅದೊಂದು ಕಲ್ಚರ್ ಮಂಗಳೂರಿದ್ದು. ಸೊ ಮಂಗಳೂರಲ್ಲಿ ಅದನ್ನು ಹಬ್ಬಕ್ಕೆ ಆಗಲಿ ಏನೇ ಒಂದು ಸ್ಪೆಷಲ್ ಇವೆಂಟಿಗೆ ಮಾಡೇ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಆ ಹುಲಿ ಕುಣಿತ ಶುರು ಮಾಡಬೇಕಾದ ಆಚರಣೆ ಹಿಂದೆ ಹಿಡಿದು ಅದನ್ನು ಬಣ್ಣ ತೆಗೆಯೋ ತನಕ ಅದಕ್ಕೊಂದು ಸಂಪ್ರದಾಯ ಅಂತ ಇರುತ್ತೆ. ಅದನ್ನೆಲ್ಲ ಕಲ್ತ್ರ ಹುಲಿ ಡ್ಯಾನ್ಸ್, ಹುಲಿ ಸ್ಟೆಪ್ ಏನಿದೆ ಅದು ಅಷ್ಟು ಈಸಿ ಅಲ್ಲ, ನಾರ್ಮಲಾಗಿ ಕುಣಿತಾರೆ. ಬಟ್ ನಿಮಗೆ ಹೆಂಗೆ ಅನಿಸ್ತು, ಅದನ್ನು ಕಲ್ತ್ಕೊಂಡ್ರಾ ಹೆಂಗೆ ಅಂತ? ಇದಕ್ಕೆ ತುಂಬ ರಿಹರ್ಸಲ್ ಮಾಡಿದ್ದೆ ಆ್ಯಕ್ಚುಲಿ. ಯಾಕಂದರೆ ಅದು ಬೇರೆ ಫಾರ್ಮ್ ಅದು. ಈಗ ನೀವು ಮಾಮೂಲಿ ಡ್ಯಾನ್ಸ್ ನಾವೀಗ ಕಲ್ತು ಮಾಡ್ಬಿಡ್ತೀವಿ, ಬಟ್ ಅದಕ್ಕೆ ಅದರದ್ದೇ ಆದಂಥ ರಿದಮ್ ಇದೆ. ನೀವು ಹೇಳಿದ್ರಿ ಅದಕ್ಕೊಂದು ಆಚಾರ ವಿಚಾರ ಇದೆ ಅಂತ, ನಿಜ ಅದು. ನನಗೆ ಹೆಂಗಿತ್ತು ಅಂತಂದರೆ ಅವ್ರದ್ದೆಲ್ಲ ಕೇಳಿದೆ ಏನೇನು ಮಾಡ್ತೀರಾ ಅಂತೆಲ್ಲ. ಸೊ ನಾನು ಬಹುಶಃ ಕ್ಲೈಮ್ಯಾಕ್ಸ್ ಬಂದು ಒಂದು 4 days ಶೂಟ್ ಮಾಡಿದ್ವಿ. ಆ 4 ದಿನ ಕೂಡ ನಾನೇನು ಬಣ್ಣ ಹಾಕಿದ್ದೆ ಅಂದರೆ ಮೈಗೆಲ್ಲ ಬಣ್ಣ ಹಾಕಿದ್ದೆ, ಸ್ನಾನ ಮಾಡಿಲ್ಲ, ಮುಖ ತೊಳೆದಿಲ್ಲ, ಬಣ್ಣ ಹಾಗೆ ಇತ್ತು. ಯಾಕೆಂದರೆ ಬಣ್ಣ ಹಾಕೋದಕ್ಕೆ 5 ಅವರ್ ಬೇಕಾಗತ್ತೆ, ಅದು ರಿಮೂವ್ ಮಾಡೋಕ್ಕೆ 4 ಅವರ್ ಬೇಕಾಗತ್ತೆ. ಸೊ ಫುಲ್ ನೈಟ್ ಶೂಟ್ ಇದ್ದಿದ್ದರಿಂದ ನಾನು ಡೈಲಿ ಮಾಡೋಕ್ಕಾಗಲ್ಲ, ಅದನ್ನು ಡೈಲಿ ಹೋಗ್ಬಿಟ್ಟು ಟಚಪ್ ಮಾಡಿಸ್ಬೇಕಷ್ಟೇ. ಅದರಲ್ಲಿ ಹೈ ಫೀವರ್ ಇತ್ತು, ನೆಲದ ಮೇಲೆ ಮಲಗಬೇಕು, ನೀವು ಬೆಡ್ ಮೇಲೆ ಮಲ್ಕೊಂಡು ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಈ ಥರ ರಿಚುವಲ್ಸ್ ಎಲ್ಲ ಅದು ಏನಿತ್ತು ಅದೆಲ್ಲ ಫಾಲೋ ಮಾಡಿಕೊಂಡು ಅದನ್ನು ಪೂರೈಸಿದೆ. ನಾನು ಸಂತೃಪ್ತಿ ಇದೆ ನನಗೆ. ಅವ್ರನ್ನ ಕೇಳಿದೆ ನೀವು ಏನೇನು ಫಾಲೋ ಮಾಡ್ತೀರಾ ಅಂತ. ಅವ್ರು ಆ ಟೈಮಲ್ಲಿ ನಾನ್ ವೆಜ್ ತಿನ್ನಲ್ಲ, ಸ್ಮೋಕ್ ಮಾಡಲ್ಲ, ಕುಡಿಯಲ್ಲ. ನನ್ನ ಲೈಫಲ್ಲಿ ಯಾವುದೂ ಮಾಡಿಲ್ಲ ಅದನ್ನ. ಸೊ ನಂಗೆ ಅದೇನು ಅಷ್ಟು ಕಷ್ಟ ಆಗಲಿಲ್ಲ. ಅದು ಬಿಟ್ಟು ಈ ಥರ ಅವ್ರು ನೆಲದ ಮೇಲೆ ಮಲಗ್ತಾರೆ, ಆ ಥರ ಒಂದಿಷ್ಟು ಏನೋ ಇತ್ತು, ಅದನ್ನೆಲ್ಲ ನಾನು ಹಾಗೆ ಫಾಲೋ ಮಾಡಿಬಿಟ್ಟು ಮಾಡಿರೋದು ಅದು. ಅದೇ ಹುಲಿ ಸ್ಟೆಪ್ಸ್ ಇದೆಯಲ್ಲ, ಅದು ರಿಹರ್ಸಲ್ ಮಾಡಿದ್ರಿ ಅಂತ ಹೇಳಿದ್ರಿ, ಬಟ್ ಪರ್ಫೆಕ್ಟ್ ಬರುತ್ತಾ ಇವಾಗ ನಿಮಗೆ? ಅಲ್ಲಿ ಅವರಷ್ಟು ಪರ್ಫೆಕ್ಟ್ ಬರುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕೆ ನಾನು ಒಂದಿಷ್ಟು ತಿಂಗಳಲ್ಲಿ ಮಾತ್ರ ಕಲ್ತಿರೋದು, ಅವ್ರು ವರ್ಷಗಟ್ಟಲೆ ಕಲ್ತಿರ್ತಾರೆ. ಬಟ್ ನನ್ನ ಕಡೆಯಿಂದ ಏನು 100% ಇತ್ತು, ನಾನು ದಿ ಬೆಸ್ಟ್ ಕೊಟ್ಟಿದ್ದೀನಿ. ಓಕೆ. ಸೊ ಕರಾವಳಿ ಭಾಗದ ಒಂದು ಭಾಷೆ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೋದು, ಅದು ನಿಮ್ಮ ಟೀಸರಲ್ಲಿ, ಈಗ ಹಿಂದೆ ಬಿಟ್ಟಿರೋ ಟೀಸರಲ್ಲಿ ಹೈಲೈಟ್ ಆಗುತ್ತೆ. ಸೊ ಕಲ್ತಿದ್ದೀರಾ, ಮಂಗಳೂರು ಭಾಷೆಗೆ ಒಗ್ಗಿದ್ದೀರಾ ಹೇಗೆ ಅಂತ? ನನಗೆ ಅಲ್ಲಿ ಹೋದಾಗ ತುಂಬ ಜನ, ಈಗ ಪ್ರಕಾಶನ್ ಆಗಿರ್ಬೋದು, ಇವರೆಲ್ಲ ಲೋಕಲ್ ಅಂದರೆ ಮಂಗಳೂರಿಯನ್ಸ್ ಇವರೆಲ್ಲ. ಸೊ ನನಗೆ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದ್ದು ಅವ್ರ ಕಡೆಯಿಂದನೇ. ಫಸ್ಟ್ ಹೋದಾಗ ನನ್ನ ಅಪಿಯರೆನ್ಸ್ ಹೇಳಿದ್ರು ಅವರು, ನೀವು ಎಲ್ಲಿ ನಮಗೆ ಆಚೆ ಯಾರು ಬಂದರೆ ಗೊತ್ತಾಗ್ಬಿಡುತ್ತೆ ಇವರು ನಮ್ಮವರಲ್ಲ, ಆಚೆ ಕಡೆ ಗೊತ್ತಾಗುತ್ತೆ. ನಿಮ್ಮ ಲುಕ್ ವೈಸ್ ನಮಗೆ ಎಲ್ಲೂ ಅನಿಸ್ಲಿಲ್ಲ ನೀವು ಮಂಗಳೂರು ಅಲ್ಲ, ಹಾಗೆ ಅನಿಸ್ಲಿಲ್ಲ, ನೀವು ಇಲ್ಲಿಯವರು ಅನಿಸ್ತು ಅಂತ ಹೇಳಿದ್ರು. ಅದೊಂದು ಖುಷಿ ಆಯಿತು. ಆಮೇಲೆ ಭಾಷೆ ವರ್ಕ್ಶಾಪ್ ತೊಗೊಂಡಿದ್ದೆ ನಾನು ಒಂದಿಷ್ಟು ತಿಂಗಳ ಕಾಲ. ಎವ್ರಿ ಮಂತು ನಾನು ಮಂಗಳೂರು ಹೋಗಿ ಅಲ್ಲೇ ಇದ್ದು ಒಂದಿಷ್ಟು ರಿಹರ್ಸಲ್ ಮಾಡಿಕೊಂಡು ವರ್ಕ್ಶಾಪ್ ತೊಗೊಂಡು ಮಾಡಿದ್ದೆ. ಡೈಲಾಗ್ ಹೇಳ್ಬೇಕಾದ್ರೆ ಕೂಡ ಪ್ರಕಾಶನ ಹೇಳಿದ್ರು, ಡೈಲಾಗಲ್ಲೂ ಕೂಡ ನೀವು ಕೂಡ ಎಲ್ಲೂ ಬೆಂಗಳೂರು ಅನಿಸಲ್ಲ, ಮಂಗಳೂರೇ ಅನಿಸ್ತೀರಾ ಅಂತಂದರು. ಅಷ್ಟು ಸಾಕಿತ್ತು ನನಗೆ. ಒಂದು ತುಳು ವರ್ಡ್ ಹೇಳ್ಬೋದಾ? ಬರ್ಪುಜಿ. ಬರಲ್ಲ. ಓಕೆ. ಸೊ ಈ ಸಿನಿಮಾಗೆ ನಿಮ್ಮನ್ನೇ ಆಯ್ಕೆ ಮಾಡ್ಕೊಂಡಿರೋದು ಯಾಕೆ ನಿರ್ದೇಶಕರು? ನಿಮಗೆ ಹೆಂಗೆ ಅಪ್ರೋಚ್ ಬಂತು ಈ ಸಿನಿಮಾಗೆ ನೀವು ನಾಯಕ ನಟ ಆಗಬೇಕು ಅಂತ? ಹೆಂಗೆ ಬಂತು ಆ ಒಂದು ಸಿಚುವೇಶನನ್ನು ಹೇಳೋದಾದರೆ? ಇಲ್ಲ ಅಂದರೆ ಅವ್ರು ಇದನ್ನ ಆಯ್ಕೆ ಮಾಡ್ಕೊಂಡಿಲ್ಲ, ನಾನು ಕ್ರಿಯೇಟ್ ಮಾಡಿರೋದು. ಸೊ ನನಗೆ ನಿರ್ದೇಶಕರು ಬಂದು ನನ್ನ ಒಂದು ಸೀರಿಯಲ್ ಗಿಣಿರಾಮ್ ಅಂತ ಸೀರಿಯಲ್ ಮಾಡ್ತಾಯಿದ್ದೆ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಅವ್ರು ನೋಡಿದಾಗೆಲ್ಲ ಈ ಹುಡುಗನಲ್ಲಿ ಏನೋ ಸ್ಪಾರ್ಕ್ ಇದೆಯಲ್ಲ, ಏನು ಮಾಡ್ಬೋದಲ್ಲ ಅನ್ನೋ ಥರದಲ್ಲ ನಂಗೆ ಫೀಲಿಂಗ್ ಇತ್ತು. ಆ ಸೀರಿಯಲ್ ಮುಗಿದ ಮೇಲೆ ಒಂದಿಷ್ಟು ಗ್ಯಾಪ್ ಇತ್ತು. ಸಿನಿಮಾ ಮಾಡಬೇಕು, ನಾನು ಓಡಾಡ್ತಾ ಇದ್ದೆ, ಕತೆ ಉಸಿರು ಹುಡುಕ್ತಾ ಇದ್ದೆ. ಒಂದು ಹೇಳ್ತಾರೆ ಎಲ್ಲರೂ,
ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮ್ಗೆ ನಾವು ಹೀರೋ ಆಗಬೇಕು ಅಂತ. ಅದು ಕರೆಕ್ಟ್, ಆ್ಯಕ್ಚುಲಿ ನಿಜ ಅದು. ಸೊ ಒಂದು ಒಳ್ಳೆ ಕತೆ ಹುಡುಕ್ತಾ ಇದ್ದೆ. ಆ ಟೈಮಲ್ಲಿ ಇವರು ಬಂದರು, ಹಿಂಗೆ ಹೇಳಿದ್ರು ಒಂದು ಕತೆ ಲೈನ್ ಇದೆ ನೋಡಿ ಅಂತ. ಕೇಳಿಸ್ಕೊಂಡೆ, ಏನೋ ಮಜಾ ಇದೆಯಲ್ಲ, ಇದು ವರ್ಕ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ. ಒಂದಿಷ್ಟೇನೋ ಅದಕ್ಕೆ ಸಿನಿಮ್ಯಾಟಿಕ್ಕಾಗಿ ಏನೋ ಮಸಾಲೆ ಬೇಕಿತ್ತು, ನನಗೇನು ಅನ್ನಿಸ್ತು ಅದೆಲ್ಲ ಹೇಳಿದೆ ಅವರಿಗೆ. ಒಂದಿಷ್ಟು ಚೇಂಜಸ್ ಮಾಡ್ಕೊಳ್ಳಿ ನೋಡುವ ಅಂತ. ಅದೆಲ್ಲ ಮಾಡಿಕೊಂಡು ವಾಪಸ್ ಬಂದರು. ಆವಾಗ ಕತೆ ಕೇಳಿದೆ, ನನಗಿದು ಆಗತ್ತಿದು ಅನಿಸ್ತು. ಆವಾಗ ನಾನು ಡೈರೆಕ್ಟ್ರ್ ಇಬ್ಬರು ಬಿಟ್ಟರೆ ಏನೂ ಇಲ್ಲ ನಮ್ಮ ಹತ್ರ. ಅವರು ಡೈರೆಕ್ಟ್ ಹೇಳಿದ್ರು, ನನಗೆ ಯಾರೂ ಪರಿಚಯ ಇಲ್ಲ, ನೋಡೋಣ ಅಂತ. ನನಗೆ ಯಾರು ಗೊತ್ತಿದ್ದಾರೆ, ಪಿಚ್ ಮಾಡ್ತೀನಿ. ಆಗಿದ್ದಾಗಲಿ ಅಂದ್ಕೊಂಡು ಪಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದಿಷ್ಟು ರಿಜೆಕ್ಷನ್ಸ್ ಆಯಿತು. ಕತೆ ಹೇಳಿದ ತಕ್ಷಣ ಬೇಡ 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 ಎಲ್ಲ ಆಯಿತು. ಇವರು ಸಿಕ್ಕರು, ನಂಗೆ ಪರಿಚಯ ಇದ್ದರು ಇವರು. ಪಿಚ್ ಮಾಡಿದ್ವಿ, ಇಷ್ಟ ಆಯಿತು, ಸಿನಿಮಾ ಟೇಕ್ ಆಫ್ ಆಯಿತು. ಸೊ ಸಿನಿಮಾ ನಾಯಕನ ಆಯ್ಕೆ ಆಯಿತು, ಓಕೆ. ನಿಮ್ಮ ಪಾತ್ರ ಏನು ಹೇಳಕ್ಕೆ ಹೊರಡುತ್ತೆ ಮಾರ್ನಮಿಯಲ್ಲಿ? ನಿಮ್ಮ ಪಾತ್ರದ ಹೆಸರೇನು? ನೀವು ಈ ಸಿನಿಮಾ ನೋಡಿದ ಮೇಲೆ ನಿಮ್ಮ ಪಾತ್ರ ರಿಜಿಸ್ಟರ್ ಆಗುತ್ತೆ ಅನ್ನುವಂಥದ್ದು ಪಾತ್ರ ಹೆಂಗಿರುತ್ತೆ? ಸಿನಿಮಾದಲ್ಲಿ ಪಾತ್ರದ ಹೆಸರು ಬಂದು ಚೇತು ಅಂತ. ಮಂಗಳೂರಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಅವನು. ಇದಕ್ಕಿಂತ ಜಾಸ್ತಿ ನಾನು ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ಈ ಪಾತ್ರ ಕಾಡುತ್ತೆ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಸಿನಿಮಾ ಮುಗಿದಾಗ ಈ ಚೇತು ಅನ್ನೋ ಕ್ಯಾರೆಕ್ಟ್ರು ತುಂಬ ಕಾಡುತ್ತೆ ನಿಮಗೆ, ಅಷ್ಟು ಮಾತ್ರ ಆರಾಮಾಗಿ ಹೇಳ್ಬೋದು ನಾನು. ಹಳೆ ಟೀಸರ್ ಒಂದು ನೋಡಿದಾಗ ನಮಗೆ ಒಂದಿಷ್ಟು ಕಾಂತಾರ ಹೈಲೈಟ್ಸ್ಗಳಾಗಿರ್ಬೋದು, ಅಥವಾ ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನುವಂಥ ಕಥೆಯನ್ನು ಕ್ರಿಯೇಟ್ ಮಾಡಿದ ಥರ ಇದೆ. ಸೊ ಅದೇ ಥರ ಸಾಗುತ್ತಾ ಹೇಗೆ ಅಂತ? ಇಲ್ಲ, ನೀವು ಟೀಸರ್ ಏನು ನೋಡಿದ್ರಿ, ಟೈಟಲ್ ಟೀಸರು, ಅದು ನಿಮಗೆ ಟೈಟ್ಲ್ ಏನು ಅಂತ ರಿಜಿಸ್ಟರ್ ಮಾಡೋದಕ್ಕೋಸ್ಕರ ಅಷ್ಟೇ ಮಾಡಿದ್ದು ನಾವು ಅದನ್ನು. ಇದೆಲ್ಲೂ ಸಸ್ಪೆನ್ಸು ಆ ಥರದ್ದೆಲ್ಲ ಸಿನಿಮಾ ಅಲ್ಲ. ಇಟ್ಸ್ ಅ ಪ್ಯೂರ್ ಲವ್ ಸ್ಟೋರಿ. ಅದ್ರ ಜೊತೆಗೆ ಒಂದು ಬ್ಯಾಕ್ಗ್ರೌಂಡಲ್ಲಿ ಹುಲಿ ವೇಷದೊಂದಿನ ಹೋಗ್ತಾ ಇರುತ್ತೆ. ಈ ಥರ ಒಂದು ಸಾಗುವಂಥ, ಮಂಗಳೂರಲ್ಲಿ ಸಾಗುವಂಥ ಒಂದು ಪ್ರೇಮ ಕಥೆ ಇದು. ಸೊ ನಿಮ್ಮ ಕೆಮಿಸ್ಟ್ರಿಗೆ ಬಂದವರು ಚೈತ್ರ ಆಚಾರ್ ಅವರು. ಸೊ ಅವ್ರನ್ನ ನಾವು ಆಲ್ರೆಡಿ ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಬೋಲ್ಡ್ ಪಾತ್ರಗಳಲ್ಲಿ ರಂಜಿಸಿದ್ದಾರೆ, ಅಥವಾ ಯಾವುದೇ ಪಾತ್ರವನ್ನು ಕೊಟ್ಟರೆ ಅಷ್ಟೇ ಈಸಿಯಾಗಿ ಮಾಡ್ತಾರೆ. ಸೊ ಅವರ ಎದುರಿಗೆ ಅಭಿನಯಿಸಬೇಕಾದ್ರೆ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ? ಎಸ್, ನಾನು ಈಗ ನೀವು ಹೇಳ್ದಂಗೆ ಅವರು ಆಲ್ರೆಡಿ ಪಾಪ್ಯುಲರ್ ಆಗಿರುವಂಥ ಒಂದು ಫೇಸು ಆ್ಯಂಡ್ ಅದ್ಭುತ ನಟಿ ಅವರು. ಯಾವುದೇ ಪಾತ್ರ ಕೊಟ್ಟರು ಕೂಡ ಹಿಂಗೆ ತೊಗೊಂಡು ಆ್ಯಕ್ಟ್ ಮಾಡಿಬಿಡ್ತಾರೆ. ಅವ್ರ ಅಪೋಸಿಟ್ ಅಂದಾಗ ನಾವು ಕೂಡ ಒಂದ್ಸಲಿ ವರ್ಕ್ಶಾಪ್ ಬೇಕೇ ಬೇಕಿತ್ತು. ಯಾಕಂದರೆ ಅವ್ರಂಗೆ ಪರಿಚಯ ಆಗಬೇಕು. ಇದು ಲವ್ ಸ್ಟೋರಿ ಆಗಿರೋದ್ರಿಂದ ಒಬ್ರಿಗೊಬ್ರು ಪರಿಚಯ ಆಗಬೇಕು. ಒಂದಿಷ್ಟು ರಿಹರ್ಸಲ್ ಮಾಡ್ಕೊಂಡ್ವಿ, ವರ್ಕ್ಶಾಪ್ ಮಾಡ್ಕೊಂಡ್ವಿ. ಅವ್ರು ಬೇರೆ ಲೆವೆಲ್ಗೆ ಇದ್ದಾರೆ, ಅಂದರೆ ಫ್ಯಾಬ್ಯುಲಸ್ ಆ್ಯಕ್ಟರ್ಸ್ ಅವರು. ಆ ಪಾತ್ರದೊಳಗೆ ಎಷ್ಟು ಚೆನ್ನಾಗಿ ಹೋದರು ಅಂತಂದರೆ, ನಂದು ಸ್ವಲ್ಪ ಮಾತು ಕಮ್ಮಿ, ಅದು ಅವ್ರಿಗೆ ಗೊತ್ತಾಗಿ ಡೈರೆಕ್ಟರ್ ಹೇಳಿದ್ರು ಸ್ವಲ್ಪ ಮಾತು ಕಮ್ಮಿ ಅವ್ರದ್ದು ಅಂತ. ಅವ್ರ ಪಾಪ ಇನಿಷಿಯೇಟಿವ್ ತೊಗೊಂಡು ಬಂದು ಮಾತಾಡಿಸಿ ನನ್ನ ಆರಾಮ್ ಮಾಡಿ ಸೀನ್ಸ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟು ಈ ಥರ ಎಫರ್ಟ್ ಹಾಕಿದ್ರು. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಸೋಲೆ ಗೆಲುವಿನ ಮೆಟ್ಲು ಅಂತಾರೆ. ಸಾಕಷ್ಟು ಸಿನಿಮಾಗಳನ್ನು ನೀವು ಮಾಡ್ಕೊಂಡು ಬಂದ್ರಿ ಅಂದರೆ, ಸೊ ಈ ಸಿನಿಮಾದ ಮೂಲಕ ಒಂದು ಹೋಪ್ಸ್ ಕ್ರಿಯೇಟ್ ಆಗಿದೆಯಾ? ತುಂಬ ಹೋಪ್ಸ್ ಇದೆ. ಹಿಂದೇನು ಸೋಲ್ಗಳು ನೋಡಿದ್ದೆ ಅದನ್ನೆಲ್ಲವನ್ನು ಮರೆಸಿ ನಿಂತ್ಕೊಳ್ಳೋಂಥ ಎಲ್ಲ ಕೆಪಾಸಿಟಿ ಇರುವಂಥ ಸಿನಿಮಾ ಇದು, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಓಕೆ. ಸೀರಿಯಲಲ್ಲಿ ಕೂಡ ಅಭಿನಯಿಸಿರೋದ್ರಿಂದ ಅಲ್ಲಿ ಪೇಜ್ಗಟ್ಟಲೆ ಡೈಲಾಗ್ಗಳಿರುತ್ತೆ. ಸೊ ಇಲ್ಲಿ ಬಂದಾಗ ಅದು ಬೇರೆ ಥರನೇ ಇರುತ್ತೆ. ಸೊ ಸೀರಿಯಲಲ್ಲೇ ಆ್ಯಕ್ಟ್ ಮಾಡಿ ಬಂದವರಿಗೆ ಇದು ಈಸಿ ಆಯಿತಾ ಸಿನಿಮಾ ಅನ್ನುವಂಥದ್ದು? ತುಂಬ ಈಸಿ ಆಗುತ್ತೆ. ನಾವು ಸೀರಿಯಲಲ್ಲಿ ಒಂದು 12, 14, 15 ಸಿನಿಮಾ ಮಾಡ್ತೀವಿ, ಸೀನ್ ಮಾಡ್ತೀವಿ ಒಂದು ದಿನಕ್ಕೆ. ಸಿನಿಮಾದಲ್ಲಿ 1 ಅಥವಾ 2 ಸೀನ್ ಮಾಡ್ತೀವಿ. ತುಂಬ ಟೈಮ್ ಇರುತ್ತೆ ಆ್ಯಂಡ್ ನಾವು ಆರಾಮಾಗಿ ಪ್ರಿಪೇರ್ ಆಗಿ ಆರಾಮಾಗಿ ಹೋಗಿ ಮಾಡ್ಬೋದು. ಸೊ ಸೀರಿಯಲ್ ಮಾಡಿದವರಿಗೆ ಸಿನಿಮಾ ತುಂಬ ಈಸಿ. ಓಕೆ. ಈಗ ಸಿನಿಮಾ ನಿಮ್ಮ ಬರ್ಡೇಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿರೋದು, ಈ ಟೀಸರ್ ಬಗ್ಗೆ ಹೇಳೋದಾದರೆ? ನನ್ನ ಲೈಫಲ್ಲಿ ಇದುವರೆಗೂ ಸಿಕ್ಕಂಥ ದಿ ಬೆಸ್ಟ್ ಗಿಫ್ಟ್ ಅಂದರೆ ಇದೆ ನನಗೆ. ಯಾಕಂದರೆ ಯಾವತ್ತು ಈ ಥರದೊಂದು ಏನೋ ನಂಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಟೀಸರ್ ನಾನು ಆಲ್ರೆಡಿ ನೋಡಿದ್ದೀನಿ, ನನಗೆ ಗೊತ್ತು ಹೆಂಗಿದೆ ಅಂತ. ಸೊ ಹಾಗಾಗಿ ತುಂಬ ಖುಷಿ ಇದೆ, ತುಂಬ ಪ್ರೌಡ್ ಫೀಲಿಂಗ್ ಇದೆ ಅದ್ರ ಬಗ್ಗೆ. ಓಕೆ. ಕೊನೆಯದಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಟಾರ್ ನಟರನ್ನು ಬಿಟ್ಟರೆ ಒಂದಿಷ್ಟು ನಟರು ಇನ್ನೂ ಬೆಳಿಬೇಕಾಗತ್ತೆ. ಸೊ ಅಂಥ ಸಾಲಿಗೆ ನೀವು ಸೇರ್ಪಡೆ ಆಗೋ ಚಾನ್ಸಸ್ ಇದೆಯಾ? ಜೊತೆಗೆ ಇದ್ರ ಮಾರ್ನಮಿ ಜೊತೆಗೆ ನಿಮಗೆ ಬೇರೆ ಆಫರ್ಸ್ಗಳು ಬರೋಕ್ಕೆ ಶುರುವಾಗಿದೆಯಾ? ಖಂಡಿತ. ಅಂದರೆ ಈಗ ಎಲ್ಲ ಕಲಾವಿದರಿಗೂ ನಾವು ಒಂದು ರೇಂಜ್ ಬೆಳಿಬೇಕು ಅಂತಲೇ ಬಂದಿರ್ತೀವಿ. ಸೊ ಆ ನಿಟ್ಟಿನಲ್ಲಿ ನಾನು ಕೂಡ ಇದ್ದೀನಿ. ನಾನು ನಿಂತ್ಕೋಬೇಕು ಸಿನಿಮಾ ಇಂಡಸ್ಟ್ರಿಯಲ್ಲಿ, ದೊಡ್ಡದಾಗಿ ಮಾಡಬೇಕು ಅನ್ನೋದೇ ನನಗೆ ಕೂಡ ಗುರಿ ಅಂತ ಆಸೆ ಇರೋದು ಕೂಡ. ಇದ್ರ ನಂತರ ಒಂದಿಷ್ಟು ಕಥೆಗಳು ಬಂದಿದೆ. ಬಟ್ ನಾನು ಇದು ರಿಲೀಸ್ ಆಗೋವರೆಗೂ ಯಾವುದೂ ಒಪ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಸ್ವಲ್ಪ ಹೋಲ್ಡಲ್ಲಿಟ್ಟಿದ್ದೀನಿ. ಎಸ್. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ರಿತ್ವಿಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.